Hello students, welcome to class. ಈ ಒಂದು ಕ್ಲಾಸಲ್ಲಿ ವಿಜಯನಗರ ಎಂಪೈರ್, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ಇದು 7ನೇ ತರಗತಿ 7th ಸ್ಟ್ಯಾಂಡರ್ಡ್ನ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಿನ ಮೊದಲ ಪಾಠವಾಗಿದ್ದು, ಈ ಒಂದು ಕ್ಲಾಸಸ್ನಲ್ಲಿ ಇದು ಮೊದಲನೇ ವಿಡಿಯೋ ಆಗಿದೆ. ಇದೇ ರೀತಿಯಾದಂತಹ ಮುಂದುವರೆದ ಚಾಪ್ಟರ್ಸ್ನ ವಿಡಿಯೋಸ್ನ ನೋಡೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಫಸ್ಟ್ ಲೆಸನ್ ವಿಜಯನಗರ ಎಂಪೈರ್, ವಿಜಯನಗರ ಸಾಮ್ರಾಜ್ಯ. ಈ ಒಂದು ಪಾಠದಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಅದರ ಸ್ಥಾಪಕರು ಯಾರು, ರಾಜರು ಯಾರು, ಹೂ ಆರ್ ದಿ ಕಿಂಗ್ಸ್ ಆಫ್ ವಿಜಯನಗರ ಎಂಪೈರ್ ಆ್ಯಂಡ್ ಅಟ್ ವಾಟ್ ಇಯರ್, ಇದು ಎಷ್ಟು ಜಾಗದ ವಿಸ್ತಾರದಲ್ಲಿ ವಿಜಯನಗರ ಸಾಮ್ರಾಜ್ಯ ಇತ್ತು, ಪ್ರತಿಯೊಂದನ್ನು ನಾವಿಲ್ಲಿ ಅದರ ಒಂದು ಯುದ್ಧಗಳ ಬಗ್ಗೆ ಪ್ರತಿಯೊಂದನ್ನು ನೋಡ್ತಾ ಹೋಗ್ತೀವಿ. ದೆಹಲಿ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ ಅವರ ಒಂದು ಎಕ್ಸ್ಪೆಡಿಷನ್ ಸ್ಟಾರ್ಟ್ ಆದಮೇಲೆ 13th ಸೆಂಚುರಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಓವರ್ ಸೌತ್ ಇಂಡಿಯಾ ಕಂಟಿನ್ಯೂಡ್ ಇನ್ 14th century. As a result, many South Indian kingdoms like Yadavas of Devagiri, Hoysalas of Dwarasamudra, Kakatiyas of Warangal, Pandyas of Madurai and others are defeated by the Delhi Sultans. ಈ ಒಂದು 13th ಮತ್ತು 14th ಸೆಂಚುರಿಯ ಪೀರಿಯಡ್ ಏನಿದೆ, ಇದರಲ್ಲಿ ದೆಹಲಿ ಸುಲ್ತಾನ್ಸ್ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಆಡಳಿತದಲ್ಲಿ ನಮ್ಮ ಒಂದು ಸೌತ್ ಇಂಡಿಯಾದ ಪಾರ್ಟಲ್ಲಿ ಈ ಒಂದು ಯಾದವಾಸ್ ಆಗಿರ್ಬೋದು, ಹೊಯ್ಸಳಸ್ ಆಗಿರ್ಬೋದು, ಕಾಕತಿಯಸ್, ಪಾಂಡ್ಯಸ್ ಇವೆಲ್ಲರೂ ಏನು ಕಾಣ್ತಾರೆ, ಇಲ್ಲಿ ಸೋಲನ್ನು ಕಾಣ್ತಾ ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಏನಿದೆ, ಇದು ಒಂದು ಪೊಲಿಟಿಕಲ್ ಪವರ್ನ ಒಂದು ಸ್ಥಾಪನೆ ಮಾಡೋದ್ರಲ್ಲಿ, ಸ್ಟ್ರಾಂಗ್ ಪೊಲಿಟಿಕಲ್ ಪವರ್ ಮಾಡೋದ್ರಲ್ಲಿ ಸಕ್ಸಸ್ಸನ್ನು ಇಲ್ಲಿ ಕಾಣ್ತಾ ಹೋಗ್ತದೆ. ದೆನ್ ಇಟ್ ರೂಲ್ಡ್ ಫಾರ್ 3 centuries, ಒಂದು 3 ಶತಮಾನಗಳ ಕಾಲ ಈ ಒಂದು ವಿಜಯನಗರ ಸಾಮ್ರಾಜ್ಯ ಏನಾಗುತ್ತೆ, ರೂಲ್ ಇಲ್ಲಿ ನಡೀತಾ ಹೋಗುತ್ತೆ. ಈ ಒಂದು ಲೆಸನಲ್ಲಿ, ಇನ್ ದಿಸ್ ಲೆಸನ್, ದ ಡೈನಾಸ್ಟೀಸ್ ವಿಚ್ ರೂಲ್ಡ್ ವಿಜಯನಗರ ಎಂಪೈರ್ ಆರ್ ಎಕ್ಸ್ಪ್ಲೈನ್ಡ್. Contribution of the kings of political, social, economical, literary, art, sculpture and also discussed. Battle of Talikota ಅಂದರೆ ರಕ್ಕಸತಂಗಡಿ, which was the main reason for the decline of Vijayanagara Empire. ಈ ಒಂದು ಬ್ಯಾಟಲ್ ಆಫ್ ತಾಳಿಕೋಟ ಏನಿದೆ, ನಮ್ಮ ಒಂದು ವಿಜಯನಗರ ಎಂಪೈರ್ನ ಒಂದು ಡಿಕ್ಲೈನ್ ಆಗೋದಕ್ಕೆ ಮೇನ್ ರೀಸನ್ ಆಗಿರುತ್ತದೆ. ಇದರ ಬಗ್ಗೆ ಈ ಒಂದು ಚಾಪ್ಟರ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದು ಕಾಂಪಿಟೆನ್ಸೀಸ್ ಏನಿದೆ, ಈ ಒಂದು ಚಾಪ್ಟರ್ನ ಕಾಂಪಿಟೆನ್ಸೀಸ್ ನಮಗೆ ಏನು ಅರ್ಥ ಮಾಡಿಸ್ಬೇಕು ಅಂತ ಇದೆ ಅಂದರೆ, ಟು ಅಂಡರ್ಸ್ಟ್ಯಾಂಡ್ ದಿ ಅಚೀವ್ಮೆಂಟ್ಸ್ ಆಫ್ ವಿಜಯನಗರ ಕಿಂಗ್ಸ್. ವಿಜಯನಗರದ ಸಾಮ್ರಾಜ್ಯದ ರಾಜರ ಒಂದು ಅಚೀವ್ಮೆಂಟ್ಸ್ನ ನಾವಿಲ್ಲಿ ತಿಳ್ಕೊತ ಹೋಗ್ತೀವಿ. ಅದೇ ರೀತಿ ಟು ನೋ ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ಸ್ ಆ್ಯಂಡ್ ಲಿಟ್ರೇಚರ್ ಆಫ್ ದಿ ವಿಜಯನಗರ ಎಂಪೈರ್. ಅಲ್ಲಿರುವಂತಹ ಆಡಳಿತ, ಅಲ್ಲಿರುವಂಥ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳು, ಅದೇ ರೀತಿಯಂತಹ ವಿಜಯನಗರ ಒಂದು ಸಾಮ್ರಾಜ್ಯದ ಒಂದು ಕಾಲದಲ್ಲಿರುವಂತಹ ಸಾಹಿತ್ಯದ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ಅದರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಟು ನೋ ದಿ ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ ಆಫ್ ವಿಜಯನಗರ ಪೀರಿಯಡ್, ವಿಜಯನಗರ ಒಂದು ಸಾಮ್ರಾಜ್ಯದ ಒಂದು ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಒಂದು ಆರ್ಟ್ ಮತ್ತು ಅದರ ಒಂದು ಸ್ಕಲ್ಪ್ಚರ್ಸ್ ಕಲೆಗಳು ಇದ್ದವು, ಅದರ ಬಗ್ಗೆ ನಾವಿಲ್ಲಿ ತಿಳಿತಾ ಹೋಗ್ತೀವಿ. ಅದೇ ರೀತಿಯಾಗಿ ರಿಲಿಜಿಯಸ್ ಈಕ್ವಾಲಿಟಿ, ಅಲ್ಲಿರುವಂತಹ ಧರ್ಮಗಳ ಮಧ್ಯೆ ಇರುವಂತಹ ಒಂದು ಈಕ್ವಾಲಿಟಿ ಯಾವ ರೀತಿ ಇತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಆ ಒಂದು ಮ್ಯಾಪ್ನ ಮೂಲಕ ವಿಜಯನಗರ ಸಾಮ್ರಾಜ್ಯ ಒಂದು ಬಾರ್ಡರ್ಸ್ನ ನಾವಿಲ್ಲಿ ಐಡೆಂಟಿಫೈ ಇಲ್ಲಿ ಮಾಡ್ತಾ ಹೋಗ್ತೀವಿ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. Vijayanagara Empire was founded in 1336 AD on the southern bank of ತುಂಗಭದ್ರಾ ರಿವರ್. ಈ ಒಂದು ವಿಜಯನಗರ ಸಾಮ್ರಾಜ್ಯ ಏನಿದೆ, 1336 ದಶಕದಲ್ಲಿ ಸದರ್ನ್ ಬ್ಯಾಂಕ್ ಆಫ್ ಅಂದರೆ ತುಂಗಭದ್ರಾ ನದಿಯ ಒಂದು ದಂಡೆಯ ಇಲ್ಲಿ ಏನಾಗುತ್ತೆ, ಈ ಒಂದು ಸಾಮ್ರಾಜ್ಯ ಇಲ್ಲಿ ಕಂಡುಬರುತ್ತೆ. ಬೈ ದ ಸನ್ಸ್ ಆಫ್ ಸಂಗಮ ಕಾರ್ಡ್ ಹರಿಹರ. ಈ ಒಂದು ವಿಜಯನಗರ ಸಾಮ್ರಾಜ್ಯ ಏನಿದೆ, ಹರಿಹರ, ಬುಕ್ಕರಾಯ, ಕಂಪನ, ಮಾರಪ್ಪ ಆ್ಯಂಡ್ ಮುದ್ದಪ್ಪ, ಇಷ್ಟು ಒಂದು ರಾಜರ ಒಂದು ಅಡಿಯಲ್ಲಿ ಈ ಒಂದು ಸಾಮ್ರಾಜ್ಯ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಹಂಪಿ ಆಫ್ ಬಳ್ಳಾರಿ ಡಿಸ್ಟಿಕ್ ವಾಸ್ ದೇರ್ ಕ್ಯಾಪಿಟಲ್ ಆ್ಯಂಡ್ ದೇರ್ ನ್ಯಾಷನಲ್ ಎಂಬ್ಲಮ್ ವಾಸ್ ಬೋರ್. ಈ ಒಂದು ವಿಜಯನಗರದ ಒಂದು ಕ್ಯಾಪಿಟಲ್ ಸಿಟಿ ಅಲ್ಲಿ ಒಂದು
ಕ್ಯಾಪಿಟಲ್ ಸಿಟಿ ನಾವೇನು ಕರಿತೀವಿ ಅದು ಹಂಪಿ ಆಗಿರುತ್ತೆ, ಬಳ್ಳಾರಿಯ ಜಿಲ್ಲೆಯ ಹಂಪಿ ಆಗಿರುತ್ತೆ. ಮತ್ತು ಈ ಒಂದು ಸಾಮ್ರಾಜ್ಯದ ಒಂದು ಚಿಹ್ನೆ ನ್ಯಾಷನಲ್ ಎಂಬ್ಲಮ್ ಏನಾಗಿರುತ್ತೆ, ಬೋರ್ ವರಹ ಆಗಿರುತ್ತೆ. ನಂತರ ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಈ ಒಂದು ವರಹದ ಒಂದು ಚಿತ್ರ ಏನಿದೆ ಇದು ಅವರ ನ್ಯಾಷನಲ್ ಎಂಬ್ಲೆಮ್ ಆಗಿದೆ. ಡ್ಯೂರಿಂಗ್ 1336 to 1646 CE, Vijayanagara Empire was ruled by the four dynasties called Sangama dynasty from 1336 to 1485, then Saluva dynasty from 1485 to 1505, then Tuluva dynasty from 1505 to 1567, then Aravidu dynasty from 1570 to 1646. ಸೊ ಈ ಒಂದು ಇಯರ್ ಏನಿದೆ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಬಹಳಷ್ಟು ನಿಮ್ಮ ಒಂದು ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಇನ್ಕ್ರೀಸ್ ಮಾಡೋಸ್ಕರ ಅಥವಾ ಎಲ್ಲೂ ಮಾರ್ಕ್ಸ್ ಕಟ್ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿಯಾದ ದಾರಿ ಸಿಗಬಾರ್ದು. ಅಂತಹ ಒಂದು ಪೊಸಿಷನ್ಗೆ ಏನಾಗುತ್ತೆ, ನೀವೊಂದು ಯಾವ ಒಂದು ಎಂಪೈರ್ಸ್ ರೂಲ್ ಮಾಡಿದ್ದಾವೆ ಅಂತ ಏನು ಹಾಕ್ತಿರೋ ಅದ್ರ ಜೊತೆಯಲ್ಲಿ ಈ ಒಂದು ಇಯರ್ಸ್ ಎಲ್ಲಿಂದ ಎಲ್ಲಿವರೆಗೂ ರೂಲ್ ಮಾಡಿದ್ರು ಅಂತ ಹಾಕಿದರೆ ನಿಮ್ಮ ಒಂದು ಆನ್ಸರ್ಸ್ ಈಗ ಏನು ಕಾಣ್ತೀವಿ ನೀವು ವೇಟೇಜ್ ನೀವು ಇಲ್ಲಿ ಕಾಣ್ತಾ ಹೋಗ್ತೀರಾ. ಸೊ ಈ ಒಂದು ವಿಜಯನಗರ ಸಾಮ್ರಾಜ್ಯ ಏನಿದೆ 4 ಡೈನಾಸ್ಟೀಸ್ನಲ್ಲಿ ಏನಾಗಿದೆ ಇಲ್ಲಿ ರೂಲ್ಡ್ ಬೈ ದ 4 ಡೈನಾಸ್ಟೀಸ್. ಯಾವ್ಯಾವು? ಸಂಗಮ ಡೈನಾಸ್ಟಿ, ಸಳುವ ಡೈನಾಸ್ಟಿ, ತುಳುವ ಡೈನಾಸ್ಟಿ ಆ್ಯಂಡ್ ಅರವಿಡು ಡೈನಾಸ್ಟಿ. ಸಂಗಮ ಡೈನಾಸ್ಟಿ ಎಲ್ಲಿಂದ ಎಲ್ಲಿವರೆಗೂ? 1336ರಿಂದ 1485ರವರೆಗೆ. ಅದೇ ರೀತಿಯಾಗಿ ಸಾಳುವ ಡೈನಾಸ್ಟಿ ಎಲ್ಲಿಂದ ಎಲ್ಲಿವರೆಗೆ? 1485 1485ರಿಂದ 1505ರವರೆಗೆ. ನಂತರ ತುಳುವ ಡೈನಾಸ್ಟಿ 1505ರಿಂದ 1567ರವರೆಗೆ. ಅದೇ ರೀತಿಯಾಗಿ ಅರವಿಡು ಡೈನಾಸ್ಟಿ ಏನಿದೆ 1970ರಿಂದ 1646ರವರೆಗೆ. ಈ 4 ಡೈನಾಸ್ಟಿಗಳು ವಿಜಯನಗರ ಸಾಮ್ರಾಜ್ಯವನ್ನು ರೂಲ್ ಮಾಡ್ತಾ ಹೋಗ್ತಾರೆ. ಸೊ ಒಂದೊಂದಾಗಿ ನಾವಿಲ್ಲಿ ಕಲಿತಾ ಹೋಗೋಣ. ಫಸ್ಟ್ ಒಂದು ಸಂಗಮ ಡೈನಾಸ್ಟಿ. ಈ ಒಂದು ಸಂಗಮ ಡೈನಾಸ್ಟಿ ಏನಿದೆ 1336ರಿಂದ 1485ರವರೆಗೆ ಏನಿದೆ ರೂಲ್ ಮಾಡಿರುವಂಥದ್ದು. ಸೊ ಇದರಲ್ಲಿ ಬರುವಂತಹ ಮುಖ್ಯ ರಾಜರು ಯಾರಂದರೆ ಹರಿಹರ ಆ್ಯಂಡ್ ಬುಕ್ಕ. ಸೊ ಇವ್ರ ಬಗ್ಗೆ ನೋಡ್ತಾ ಹೋಗೋಣ. ಹರಿಹರ, ಸೊ ಇವ್ರು ರೂಲ್ ಮಾಡಿದ್ದು 1336ರಿಂದ 57ರವರೆಗೆ. ವಾಸ್ ದಿ ಫಸ್ಟ್ ಕಿಂಗ್ ಆಫ್ ದಿಸ್ ಡೈನಾಸ್ಟಿ. ಸಂಗಮ ಡೈನಾಸ್ಟಿಯ ಮೊಟ್ಟ ಮೊದಲ ರಾಜ ಯಾರು? ಹರಿಹರ. ಹಿ ಟುಕ್ ಕಂಟ್ರೋಲ್ ಓವರ್ ದಿ ರೀಜನ್ಸ್ ಆಫ್ ತುಂಗಭದ್ರಾ ರಿವರ್. ತುಂಗಭದ್ರಾ ಒಂದು ನದಿಯ ಒಂದು ಅಕ್ಕಪಕ್ಕದಂಥ ರೀಜನ್ಸ್ ಏನಿದವು ಅಲ್ಲಿರುವಂತಹ ಒಂದು ಪ್ರದೇಶಗಳಲ್ಲಿ ಇವನೇನು ಮಾಡ್ತಾನೆ, ತನ್ನ ಒಂದು ಕಂಟ್ರೋಲ್ನ ಹಿಡಿತಾನೆ. ಹಿ ಎಕ್ಸ್ಟೆಂಡೆಡ್ ಹಿಸ್ ಎಂಪೈರ್ ಟು ಕೊಂಕಣ್ ಕೋಸ್ಟ್ ಏರಿಯಾಸ್ ಆಫ್ ದಿ ವೆಸ್ಟ್, ಟು ನೆಲ್ಲೂರ್ ಆ್ಯಂಡ್ ಕಡಪ ಆಫ್ ದಿ ಈಸ್ಟ್, ಟು ಕೃಷ್ಣ ರಿವರ್ ಆಫ್ ದಿ ನಾರ್ತ್ ಆ್ಯಂಡ್ ಕಾವೇರಿ ರಿವರ್ ಆಫ್ ದಿ ಸೌತ್. ಸೊ ಒಂದು 4 ದಿಕ್ಕಿನಲ್ಲಿ ಇವನು ಎಷ್ಟು ಪ್ರದೇಶ, ಎಷ್ಟು ರಾಜ್ಯವನ್ನು ಏನು ಕಂಟ್ರೋಲ್ ಮಾಡ್ತಾನೆ ಅಂದರೆ, ಕೊಂಕಣ್ ಕೋಸ್ಟಲ್ ಏರಿಯಾಸ್ ಆಫ್ ದಿ ವೆಸ್ಟಲ್ಲಿ ಕೊಂಕಣ್ ಕೋಸ್ಟಲ್ ಏರಿಯಾಸ್, ಅದೇ ರೀತಿ ಈಸ್ಟಲ್ಲಿ ನೆಲ್ಲೂರ್ ಆ್ಯಂಡ್ ಕಡಪ, ಅದರಲ್ಲಿ ನಾರ್ತ್ ಅಂತ ಹೋದರೆ ಕೃಷ್ಣ ರಿವರ್ವರೆಗೂ, ಅದೇ ರೀತಿ ಸೌತ್ ಅಂತ ಬಂದರೆ ಕಾವೇರಿ ರಿವರ್, ಕಾವೇರಿ ನದಿಯವರೆಗೂ ಎಷ್ಟು ಒಂದು ರಾಜ್ಯ ಪ್ರದೇಶ ಇರುತ್ತೋ ಅಷ್ಟೂ ಸಹ ಇವನ ಒಂದು ಕಂಟ್ರೋಲಲ್ಲಿ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ದೆನ್ ಲೈಕ್ ದಿಸ್ ಹಿ ಲೆಡ್ ಎ ಸ್ಟ್ರಾಂಗ್ ಫೌಂಡೇಶನ್ ಆಫ್ ಹಿಸ್ ಎಂಪೈರ್. ದೆನ್ ಬುಕ್ಕರಾಯ, ಮೊದಲನೆಯವರು ಹರಿಹರ, ಎರಡನೇವರು ಯಾರು? ಬುಕ್ಕರಾಯ. ಇವರು 1357ರಿಂದ 377 20 ವರ್ಷಗಳ ಆಳ್ವಿಕೆಯನ್ನು ನಡೆಸ್ತಾರೆ. ಬ್ರದರ್ ಆಫ್ ಹರಿಹರ ಟುಕ್ ಓವರ್ ಪವರ್ ಆಫ್ಟರ್ ದ ಡೆತ್ ಬಿಕಾಸ್ ಹರಿಹರ ಹ್ಯಾಡ್ ನೋ ಸನ್. ಸೊ ಹರಿಹರಿಗೆ ಯಾವುದೇ ರೀತಿಯಾದಂತಹ ಮಗ ಇರೋದಿಲ್ಲ, ಉತ್ತರಾಧಿಕಾರಿ ಇರೋದಿಲ್ಲ. ಸೊ ಹರಿಹರದ ಒಂದು ಸಾವಿನ ನಂತರ ಬುಕ್ಕರಾಯ ತನ್ನ ಒಂದು ರಾಜ್ಯದ ಆಳ್ವಿಕೆಯನ್ನು ಪಡಿತಾರೆ, ಪವರಲ್ಲಿ ಪಡಿತಾರೆ. ಡ್ಯೂರಿಂಗ್ ಹಿಸ್ ರೂಲ್ ಹಿಸ್ ಸನ್ ಕಂಪನ ವೈಡನ್ಡ್ ದ ಎಂಪೈರ್ ಬೈ ಡಿಫೀಟಿಂಗ್ ದ ಸುಲ್ತಾನ್ ಆಫ್ ಮಧುರಾಯ್. ಸೊ ಒಂದು ಬುಕ್ಕರಾಯನ ಒಂದು ಆಳ್ವಿಕೆಯಲ್ಲಿ ಅವನ ಮಗನಾದ ಕಂಪನ, ಇದು ನೀವು ನೆನ್ಪಿಟ್ಕೋಬೇಕು, ಕಂಪನ ಯಾರು? ಬುಕ್ಕರಾಯನ ಮಗ. ಇವರೇನು ಮಾಡ್ತಾರೆ, ಸುಲ್ತಾನ್ ಆಫ್ ಮಧುರೈ ಇವರನ್ನು ಸೋಲಿಸಿ ತಮ್ಮ ಒಂದು ರಾಜ್ಯವನ್ನು ಇಲ್ಲಿ ವಿಸ್ತಾರ ಇಲ್ಲಿ ಮಾಡ್ತಾ ಹೋಗ್ತಾರೆ. ದಿಸ್ ವಾಸ್ ಎಕ್ಸ್ಪ್ಲೇನ್ ಇನ್ ದ ಬುಕ್ ಕಾಲ್ಡ್ ಮಧುರ ವಿಜಯಂ. ಒಂದು ಮಧುರ ವಿಜಯಂ ಅನ್ನುವ ಒಂದು ಪುಸ್ತಕದಲ್ಲಿ ಈ ಪೂರ್ತಿ ಯಾವ ರೀತಿ ಅವರೊಂದು ಸನ್ನಿವೇಶ ಎಲ್ಲ ಇತ್ತು ಎಕ್ಸ್ಪ್ಲೇನ್ ಇಲ್ಲಿ ಮಾಡಲಾಗಿದೆ. ವಿಚ್ ವಾಸ್ ರಿಟನ್ ಬೈ ದಿ ಕಂಪನಾಸ್ ಕ್ವೀನ್ ಗಂಗಾ ದೇವಿ. ಸೊ ಕೇಳ್ಬೋದು, ಹೂ ರೋಟ್ ದ ಬುಕ್ ಮಧುರ ವಿಜಯಂ?
So the book Madura Vijayam was written by the Kampana's queen. ಈ ಒಂದು ರಾಜ ಕಂಪನ ರಾಜನ ಒಂದು ರಾಣಿಯಾಗಿರುವಂತಹ ಗಂಗಾದೇವಿ ಇಲ್ಲಿ ಬರೆದಿರ್ತಾರೆ. ಬುಕ್ಕ ಕ್ಯಾಪ್ಚರ್ಡ್ ಪೆನ್ಕೊಂಡ ಬೈ ಡಿಫೀಟಿಂಗ್ ದ ರೆಡ್ಡೀಸ್. ಸೊ ಪೆನ್ಕೊಂಡ ಒಂದು ಪ್ರದೇಶ ಏನಿದೆ, ರೆಡ್ಡೀಸ್ ಅನ್ನು ಸೋಲಿಸಿ ಬುಕ್ಕ ಏನು ಮಾಡೋದು, ತನ್ನ ಒಂದು ಆಳ್ವಿಕೆಯಲ್ಲಿ ತಗೊಳ್ತಾರೆ. ರೆಡ್ಡೀಸ್ ಆಫ್ ಕೊಂಡವೀಡು ಆ್ಯಂಡ್ ಇನ್ಕ್ಲೂಡೆಡ್ ಇಟ್ ಟು ವಿಜಯನಗರ ಎಂಪೈರ್. ಸೊ ಇವರನ್ನು ಸೋಲಿಸಿ ಆ ಒಂದು ಪ್ರದೇಶ ಸಹ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಇವರೇನು ಮಾಡ್ತಾರೆ, ಅಕ್ವೈರಲ್ಲಿ ಮಾಡ್ಕೊಳ್ತಾ ಹೋಗ್ತಾರೆ. ದೆನ್ Shravanabeлагola inscriptions of 1368 CE explains that he pacified the conflict between Jains and Vaishnavas and maintained religious harmony and equality. ಸೊ ಶ್ರವಣಬೆಳಗೊಳದ ಒಂದು ಇನ್ಸ್ಕ್ರಿಪ್ಷನ್ ಏನಿದೆ, ಇದು ಏನು ನಮಗೆ ತಿಳಿಸುತ್ತಂದರೆ, ಜೈನ್ಸ್ ಮತ್ತು ವೈಷ್ಣವರ ಮಧ್ಯೆ ಯಾವುದೇ ಏನು ಕಾನ್ಫ್ಲಿಕ್ಟ್ ಇತ್ತು ಅದನ್ನು ಇವರು ಈಕ್ವಾಲಿಟಿ, ಒಂದು ರಿಲಿಜಿಯಸ್ ಹಾರ್ಮನಿಯಲ್ಲಿ ಮತ್ತು ಈಕ್ವಾಲಿಟಿಯಲ್ಲಿ ಯಾವ ರೀತಿಯಲ್ಲಿ ತಗೊಂಬಂದರು, ಬೇರೆ ಎಲ್ಲ ಒಂದು ಧರ್ಮಗಳ ಮಧ್ಯೆ ಇವರು ಈಕ್ವಾಲಿಟಿ ಯಾವ ರೀತಿ ತಂದರು, ಇದರ ಒಂದು ಏನು ಈಕ್ವಾಲಿಟಿ ಇವರು ಮಾಡ್ತಾ ಇದ್ರು ಅನ್ನೋದನ್ನು ಸೂಚಿಸ್ತಾ ಹೋಗ್ತಾರೆ. ದೆನ್ ಆಫ್ಟರ್ ಬುಕ್ಕರಾಯ ಹರಿಹರ ಸೆಕೆಂಡ್ 1377 to 1404, then Bukkaraya second, Virupaksha second, Devaraya first, Veera Vijayaraya ruled Vijayanagara Empire. So Bukkarayana ನಂತರ ಹರಿಹರ ಸೆಕೆಂಡ್, ದೆನ್ ಬುಕ್ಕರಾಯ ಸೆಕೆಂಡ್, ವಿರೂಪಾಕ್ಷ ಸೆಕೆಂಡ್, ದೇವರಾಯ ಫಸ್ಟ್, ವೀರ ವಿಜಯರಾಯ ಇವರೇನು ಮಾಡ್ತಾರೆ, ತಮ್ಮ ಒಂದು ಈ ಒಂದು ವಿಜಯನಗರ ಸಾಮ್ರಾಜ್ಯನ ಆಳ್ತಾ ಹೋಗ್ತಾರೆ. ನಂತರ ದೇವರಾಯ ಸೆಕೆಂಡ್, he was the famous king of Sangama dynasty. So Devaraya second is the famous king of Sangama dynasty. Sangama dynasty ಒಂದು famous king ಆಗಿರ್ತಾನೆ, and his period was significant in Vijayanagara dynasty. After he took over the power, he built a new army including Muslim soldiers who had archery and horse taming skills. ಸೊ ಇವನ ಒಂದು ಆಳ್ವಿಕೆಯಲ್ಲಿ, ಇವನ ಒಂದು ಪವರಲ್ಲಿ ಇಲ್ಲಿ ಇವರ ಒಂದು ಏನು ಆರ್ಮಿಯಲ್ಲಿ ಮುಸ್ಲಿಂ ಸೋಲ್ಜರ್ಸ್ ಸಹ ಇರ್ತಾರೆ. ಯಾರು ಆರ್ಚರಿಯಲ್ಲಿ ಮತ್ತು ಹಾರ್ಸ್ ಟೇಮಿಂಗ್ ಸ್ಕಿಲ್ಸಲ್ಲಿ ತುಂಬ ನಿಪುಣರಾಗಿರ್ತಾರೆ. ವಿತ್ ದ ಹೆಲ್ಪ್ ಆಫ್ ದಿಸ್ ಆರ್ಮಿ ಹಿ ಡಿಫೀಟೆಡ್ ರೆಡ್ಡಿ ಲೀಡರ್ಸ್ ಆಫ್ ಕೊಂಡವೀಡು ರೀಜನ್. ಸೊ ಈ ಒಂದು ಆರ್ಮಿಯ ಒಂದು ಹೆಲ್ಪ್ನಿಂದ ಇವ್ರು ಯಾರಿಗೆ ಸೋಲಿಸ್ತಾನೆ, ರೆಡ್ಡಿ ಲೀಡರ್ಸ್ ಆಫ್ ಕೊಂಡವೀಡು ರೀಜನ್. ಹಿ ಡಿಫೆಂಡೆಡ್ ಫೇಮಸ್ ಮುಡುಗಲ್ ಫೋರ್ಟ್, Raichur and Bankapur by fighting with Ahmad Shah of Bahmani Sultan. So, who defended Ahmad Shah of Bahmani Sultans? Sangama dynasty ಯಾರು, ದೇವರಾಯ ಸೆಕೆಂಡ್. ದೇವರಾಯ ಸೆಕೆಂಡ್ ಏನಿದ್ದಾರೆ ಇವರು ಅಹಮದ್ ಶಾ ಬಹಮನಿ ಸುಲ್ತಾನ್ಸ್ನ ಏನು ಮಾಡ್ತಾರೆ, ಇಲ್ಲಿ ಡಿಫೆಂಡ್ ಮಾಡ್ತಾರೆ. ಡಿಫೆಂಡ್ ಮಾಡಿ ಮುದುಗಲ್ ಫೋರ್ಟ್, ರಾಯಚೂರು ಮತ್ತು ಬಂಕಾಪುರ ಏನಿವರು ಇವರ ಒಂದು ಕಂಟ್ರೋಲಲ್ಲಿ ತಗೊಳ್ತಾರೆ. ಹಿಸ್ ಬ್ರೇವ್ ಕಮಾಂಡರ್ ಕಾಲ್ಡ್ ಲಕ್ಕಣ್ಣ ದಂಡೇಶ. ಸೊ ದ ದೇವರಾಯ ಸೆಕೆಂಡ್ಸ್ ಬ್ರೇವ್ ಕಮಾಂಡರ್. ಹೂ ಇಸ್ ದ ಬ್ರೇವ್ ಕಮಾಂಡರ್ ಆಫ್ ದೇವರಾಯ ಸೆಕೆಂಡ್? ಲಕ್ಕಣ್ಣ ದಂಡೇಶ. ಡಿಫೀಟೆಡ್ ದ ಕಿಂಗ್ಸ್ ಆಫ್ ಕೇರಳ and Sri Lanka and collected treasure and tribute in cash from them. Then Prouda Devaraya, who had religious tolerance, built Jain and Vaishnava temples in the capital, and he permitted to build mosques also. So this shows the religious equality in the Vijayanagara Empire. ಈ ಒಂದು ವಿಜಯನಗರದ ಸಾಮ್ರಾಜ್ಯದಲ್ಲಿರುವಂತಹ ಧರ್ಮದ ಒಂದು ಈಕ್ವಾಲಿಟಿ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಪ್ರೌಢದೇವರಾಯ ಏನು ಮಾಡ್ತಾರೆ, ಜೈನ್ ವೈಷ್ಣವಾಸ್ ಅದೇ ರೀತಿಯಾಗಿ ಮಸೀದಿಯನ್ನು ಸಹ ಬಿಲ್ಟ್ ಮಾಡೋದಕ್ಕೆ ಇಲ್ಲಿ ಪರ್ಮಿಷನ್ ಇಲ್ಲಿ ಕೊಡ್ತಾ ಹೋಗ್ತಾರೆ. ತೆಲುಗು ಪೊಯೆಟ್ ಶ್ರೀನಾಥ, ಸಂಸ್ಕೃತ್ ಫಿಲಾಸಫರ್ ಡಿಮ್ಡಿಮಾ ಆ್ಯಂಡ್ ಕನ್ನಡ ಪೊಯೆಟ್ ಆ್ಯಂಡ್ ದಿ ಮಿನಿಸ್ಟರ್ ಲಕ್ಕಣ್ಣ ದಂಡೇಶ್ ವಾಸ್ ಶೆಲ್ಟರ್ಡ್ ಇನ್ ದಿಸ್ ಕಿಂಗ್ಡಮ್. ಸೊ ಇವರವನು ಏನು ಫೇಮಸ್ ವ್ಯಕ್ತಿಗಳು, ತುಂಬ ಪಾಪ್ಯುಲರ್ ಆಗಿರುವಂತಹ ಫಿಲಾಸಫರ್ಸ್ ಮತ್ತು ಏನು ಕವಿಗಳು ಯಾರು, ಶ್ರೀನಾಥ್ ಆಗಿರ್ಬೋದು, ಅದೇ ರೀತಿ ಡಿಮ್ಡಿಮ ಕವಿ ನಾವು ಕೇಳಿರ್ತೀವಿ, ತುಂಬ ಕಡೆ ಕೇಳಿದ್ದೀವಿ ಡಿಮ್ಡಿಮ ಕವಿ ಅಂತ. ಅದೇ ರೀತಿಯಾಗಿ ಲಕ್ಕಣ್ಣ ದಂಡೇಶ್ ಇವರೆಲ್ಲ ಏನಿದ್ರು ಈ ಒಂದು ಕಿಂಗ್ಡಮಲ್ಲಿ ಇದ್ರು. ವೀರಶೈವಿಸಮ್ ಗಾಟ್ ರಿಸರೆಕ್ಟೆಡ್ ಇನ್ ದಿಸ್ ಪೀರಿಯಡ್. ವೀರಶೈವಿಸಮ್ ಆಲ್ಸೋ ಏನಾಗಿದೆ ಇಲ್ಲಿ ಈ ಒಂದು ಕಾಲದಲ್ಲಿ ರಿಸರೆಕ್ಟ್ ಆಗಿದೆ. ನಂತರ he had the titles like
ಗಜವೆಂಟೆಗಾರ, ಚತುಸ ಚತು ಚತುಸಮುದ್ರ ಚತುಸಮುದ್ರದೀಶ್ವರ, ಹರಿರಾಯ ವಿಭಾದ. ಸೊ ಈ ಒಂದು ಟೈಟಲ್ಸ್ ಯಾರಿಗಿರುತ್ತೆ? ಪ್ರೌಢ ದೇವರಾಯನಿಗಿಲ್ಲಿ ಇರುತ್ತೆ. ಏನು? ಗಜವೆಂಟೆಗಾರ. ಗಜವೆಂಟೆಗಾರ. ಸೊ ಕೇಳ್ತಾರೆ, ವಾಟ್ ಆರ್ ದಿ ಟೈಟಲ್ಸ್ ಆಫ್ ಪ್ರೌಢ ದೇವರಾಯ ಅಂತ. ಏನು? ಗಜವೆಂಟೆಗಾರ, ಚತುಸಮುದ್ರದೀಶ್ವರ, ಹರಿರಾಯ ವಿಭಾದ. ಸೊ ದೀಸ್ ಆರ್ ದಿ ಟೈಟಲ್ಸ್. After his death in 1446 his son ಮಲ್ಲಿಕಾರ್ಜುನ. ಸೊ ಪ್ರೌಢದೇವರಾಯನ ಒಂದು ಡೆತ್ನ ನಂತರ ಮಲ್ಲಿಕಾರ್ಜುನ, ಅದೇ ರೀತಿಯಾಗಿ ವಿರೂಪಾಕ್ಷ ಥರ್ಡ್ ರೂಲ್ಡ್ ವಿಜಯನಗರ. These were weak rulers and because of this a strong commander Saluva Narasimha captured the capital. ಸೊ ಇಲ್ಲಿ ಮಲ್ಲಿಕಾರ್ಜುನ ಮತ್ತು ವಿರೂಪಾಕ್ಷ ಥರ್ಡ್ ಇವರೇನಾಗಿರ್ತಾರೆ, ಸ್ವಲ್ಪ ವೀಕ್ ಕಮಾಂಡರ್ಸ್ ಆಗ್ತಾರೆ. ಆದ ಕಾರಣ ಸ್ಟ್ರಾಂಗ್ ಕಮಾಂಡರ್ ಆಗಿರುವಂತಹ ಸಾಳುವ ನರಸಿಂಹ ಕ್ಯಾಪ್ಚರ್ಡ್ ದ ಕ್ಯಾಪಿಟಲ್. ಈ ಒಂದು ರಾಜಧಾನಿ ಏನು ಮಾಡ್ತಾರೆ? ಸಾಳುವ ನರಸಿಂಹ, ಸಾಳುವ ಡೈನಾಸ್ಟಿಯ ಸಾಳುವ ನರಸಿಂಹ ಎನ್ನುವ ಒಂದು ರಾಜ ಏನು ಮಾಡ್ತಾರೆ? ಈ ಒಂದು ಸಾಮ್ರಾಜ್ಯ ಏನು ಮಾಡ್ತಾರೆ? ಇಲ್ಲಿ ಕಾಂಕ್ವೇರ್ ಇಲ್ಲಿ ಮಾಡ್ತಾರೆ. ವಿತ್ ದಿಸ್ ಇನ್ಸಿಡೆಂಟ್ ದ ರೂಲ್ ಆಫ್ ಸಂಗಮ ಡೈನಾಸ್ಟಿ ಎಂಡೆಡ್. ಸೊ ಈ ಒಂದು ಸಾಳುವ ನರಸಿಂಹ ಏನು ಕಾಂಕ್ವೇರ್ ಮಾಡ್ತಾನೆ, ಇಲ್ಲಿಗೆ ಏನಾಗುತ್ತೆ? ಸಂಗಮ ಡೈನಾಸ್ಟಿಯ ಒಂದು ರೂಲ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಎಂಡ್ ಆಗುತ್ತೆ. ಯಾವಾಗ? 1485 ಸಿನಲ್ಲಿ. ಸೊ ನೆಕ್ಸ್ಟ್ ಕಮ್ಸ್ ಸಾಳುವ ಡೈನಾಸ್ಟಿ. ಸೊ ಇದು ರೂಲ್ ಮಾಡಿದ್ದು 1485 ಇಂದ 1505 ಸಿ. After taking over the power in 1485 CE, Saluva Narasimha ruled for 6 years. So how many years Saluva Narasimha ruled? For 6 years. 6 ವರ್ಷಗಳ ಕಾಲ ಏನು ಮಾಡ್ತಾನೆ? ಸಾಲುವ ನರಸಿಂಹ ರೂಲ್ ಮಾಡ್ತಾನೆ. And died in 1491 CE. His children were minors when he died, and because of this kingdom was in the protection of commander called ತುಳುವ ನರಸನಾಯಕ from 1491 to 1503. ಸೊ ಇವನ ಒಂದು ಸಾವಿನ ನಂತರ ಏನಾಗುತ್ತೆ? ಇವರ ಒಂದು ಉತ್ತರಾಧಿಕಾರಿ ಏನು ಚಿಕ್ಕವರಾಗಿರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, ಮೈನರ್ಸ್ ಇರ್ತಾರೆ. ಸೊ ಆದ ಕಾರಣ ಇವರ ಒಂದು ಕಮಾಂಡರ್, ಸಾಳುವ ಡೈನಾಸ್ಟಿಯ ಒಂದು ಕಮಾಂಡರ್ ತುಳುವ ನರಸ ನಾಯಕ ಆಗಿರ್ತಾನೆ. ಸೊ ಇವನೇನು ಮಾಡ್ತಾನೆ? ನಂತರ ಈ ಒಂದು ವಿಜಯನಗರ ಸಾಮ್ರಾಜ್ಯ ಒಂದು ರೂಲಲ್ಲಿ ನಡೆಸ್ತಾ ಹೋಗ್ತಾನೆ. ಸೊ ತುಳುವ ನರಸಿಂಹ ನಾಯಕ ತನ್ನದೇ ಆದಂತಹ ಡೈನಾಸ್ಟಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಅದೇ ತುಳುವ ಡೈನಾಸ್ಟಿ. ಇದು ಸ್ಟಾರ್ಟ್ ಆಗೋದು 1505ರಿಂದ 1567ರವರೆಗೆ. ಸೊ ಇನ್ 1505 ಸಿ ವೀರ ನರಸಿಂಹ ಸನ್ ಆಫ್ ತುಳುವ ನರಸ ನಾಯಕ ಸ್ಟಾರ್ಟೆಡ್ ದಿ ರೂಲ್ ಆಫ್ ತುಳುವ ಡೈನಾಸ್ಟಿ. ಸೊ ಹೂ ಸ್ಟಾರ್ಟೆಡ್ ದಿ ರೂಲ್ ಆಫ್ ತುಳುವ ಡೈನಾಸ್ಟಿ? ವೀರ ನರಸಿಂಹ. ಹೂ ಇಸ್ ಹಿ? ಸನ್ ಆಫ್ ತುಳುವ ನರಸ ನಾಯಕ. ತುಳುವ ನರಸ ನಾಯಕನ ಮಗನಾದ ವೀರ ನರಸಿಂಹ ಏನು ಮಾಡ್ತಾನೆ? ತುಳುವ ಡೈನಾಸ್ಟಿಯನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾನೆ. After his death in 1509, his brother Krishna Devaraya came to power. ಸೊ ಈ ವೀರ ನರಸಿಂಹನ ಒಂದು ಸಾವಿನ ನಂತರ ಅವನ ತಮ್ಮನಾದ ಕೃಷ್ಣ ದೇವರಾಯ ಇವರೇನು ಮಾಡ್ತಾರೆ? ಈ ಒಂದು ವಿಜಯನಗರ ಸಾಮ್ರಾಜ್ಯನ ತಮ್ಮ ಕಂಟ್ರೋಲಲ್ಲಿ ತಗೊಳ್ತಾರೆ. ಸೊ ಹಿ ಈಸ್ ಒನ್ ಆಫ್ ದಿ ಫೇಮಸ್ ಕಿಂಗ್ ಆಫ್ ವಿಜಯನಗರ ಎಂಪೈರ್ ಆ್ಯಂಡ್ ವೆರಿ ಪಾಪ್ಯುಲರ್ ಕಿಂಗ್. ಸೊ ಕೃಷ್ಣ ದೇವರಾಯ ಇವರು 1505ರಿಂದ 1529 20 ವರ್ಷಗಳ ಕಾಲ ಏನು ಮಾಡ್ತಾರೆ? ಆಳ್ವಿಕೆಯಲ್ಲಿ ನಡೆಸ್ತಾರೆ. ಹಿ ವಾಸ್ ದಿ ಫೇಮಸ್ ಆ್ಯಂಡ್ ಗ್ರೇಟೆಸ್ಟ್ ಕಿಂಗ್ ಅಮಾಂಗ್ ದಿ ಅದರ್ ವಿಜಯನಗರ ಕಿಂಗ್ಸ್. ಸೊ ಬೇರೆ ಒಂದು ರಾಜರ ಒಂದು ಕಂಪೇರ್ ಮಾಡಿದರೆ ಕೃಷ್ಣದೇವರಾಯ ಏನಾಗಿರುತ್ತೆ? ತುಂಬ ಫೇಮಸ್ ಮತ್ತು ಗ್ರೇಟೆಸ್ಟ್ ಕಿಂಗ್ ಆಗಿರ್ತಾನೆ. ಇನ್ ದಿ ಇನಿಷಿಯಲ್ ಇಯರ್ಸ್ ಆಫ್ ಹಿಸ್ ರೂಲ್ ಹಿ ಹ್ಯಾಡ್ ಟು ಫೇಸ್ ಮೆನಿ ರಿವಾಲ್ಟ್ಸ್. ಸೊ ಸ್ಟಾರ್ಟಿಂಗಿನ ರೂಲಲ್ಲಿ ಬಹಳಷ್ಟು ಒಂದು ದಂಗೆಗಳನ್ನು ಇವರಿಗೆ ಫೇಸ್ ಮಾಡೋಕ್ಕಾಗುತ್ತೆ. ಹಿ ಸೀಸ್ಡ್ ಶಿವನ ಸಮುದ್ರ ಫೋರ್ಟ್ ಫ್ರಮ್ ಉಮ್ಮತ್ತೂರ್ ಚೀಫ್ ಗಂಗರಾಜ ಇನ್ 1510 CE. ಸೊ ಶಿವನ ಸಮುದ್ರ ಫೋರ್ಟ್ ಏನಿರುತ್ತೆ, ಯಾರಿಂದ? ಉಮ್ಮತ್ತೂರ್ ಚೀಫ್ ಗಂಗರಾಜ ಇವರಿಂದ ಏನು ಮಾಡ್ತಾನೆ? ಈ ಒಂದು ಶಿವನ ಸಮುದ್ರ ಫೋರ್ಟ್ನ ಇವರಲ್ಲಿ ಸೀಸ್ ಮಾಡ್ತಾರೆ. ನಂತರ ರಾಯಚೂರು ಫೋರ್ಟ್ನ ಗೆಲ್ತಾರೆ. ಅದೇ ರೀತಿಯಾಗಿ ಹಿ ಸಪೋರ್ಟೆಡ್ ಪೋರ್ಚುಗೀಸ್ ಟು ಕ್ಯಾಪ್ಚರ್ ಗೋವಾ ಫ್ರಮ್ ವಿಜಯಪುರ ಸುಲ್ತಾನ್. ವಿಜಯಪುರ ಸುಲ್ತಾನರಿಂದ ಪೋರ್ಚುಗೀಸ್ರಿಗೆ ಇವರೇನು ಮಾಡ್ತಾರೆ? ಸಪೋರ್ಟ್ ಮಾಡ್ತಾರೆ. ಏನಕ್ಕೆ? ಗೋವಾನ
ಕ್ಯಾಪ್ಚರ್ ಗೋವಾ ರಾಜ್ಯನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ಅದೇ ರೀತಿ ಇನ್ 1513 ಹಿ ಓನ್ ಉದಯಗಿರಿ ಫೋರ್ಟ್. 1513 ಉದಯಗಿರಿ ಫೋರ್ಟ್ನ ಇವರು ಇಲ್ಲಿ ಗೆಲ್ತಾರೆ. ದೆನ್ 1518 ಹಿ ಕ್ಯಾಪ್ಚರ್ಡ್ ಕಥಕ್. 1518 ಕಥಕ್ನ ಇವರಿಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ದ ಕ್ಯಾಪಿಟಲ್ ಆಫ್ ಗಜಪತಿ ಪ್ರತಾಪ ರುದ್ರ, ಈ ಕಳಿಂಗ ಕಿಂಗ್. ಸೊ ಕಳಿಂಗ ರಾಜ್ಯ, ಕಳಿಂಗದ ಒಂದು ಡೈನಸ್ಟಿಯ ಒಂದು ಕಿಂಗ್ ಆಗಿರುವಂತಹ ಗಜಪತಿ ಪ್ರತಾಪ ರುದ್ರ, ಕ್ಯಾಪಿಟಲ್ ಆಫ್ ಗಜಪತಿ ಪ್ರತಾಪ ರುದ್ರನ ಒಂದು ಕ್ಯಾಪಿಟಲ್ ಸಿಟಿ ಯಾವುದು? ಕಥಕ್ ಏನಿದೆ, ಕೃಷ್ಣದೇವರಾಯವನ್ನು ಅವರಿಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಬೈ ಡಿಫೀಟಿಂಗ್ ಅಂಡ್ ಮ್ಯಾರಿಡ್ ಹಿಸ್ ಡಾಟರ್ ಜಗನ್ಮೋಹಿನಿ. ಸೊ ಅವರ ಮಗಳನ್ನೇ ಸಹ ಇವರು ಏನು ಮಾಡ್ತಾರೆ, ಇಲ್ಲಿ ಮ್ಯಾರಿಡ್ ಆಗ್ತಾರೆ. ಸೊ ಹೂ ಇಸ್ ದ ವೈಫ್ ಆಫ್ ಕೃಷ್ಣದೇವರಾಯ? ದ ಡಾಟರ್ ಆಫ್ ಕಳಿಂಗ ಕಿಂಗ್ ಗಜಪತಿ ಪ್ರತಾಪ ರುದ್ರ, ಜಗನ್ಮೋಹಿನಿ. ಜಗನ್ಮೋಹಿನಿ is the wife of Krishnadevaraya. Who is she? She is the daughter of Gajapati Pratapa Rudra, a Kalinga king. ಸೊ ಇಲ್ಲಿ ನೀವು ನೋಡ್ಬೋದು ಈ ವಿಜಯನಗರ ಒಂದು ಎಂಪೈರ್, ಕೃಷ್ಣದೇವರಾಯನ ಒಂದು ಆಳ್ವಿಕೆಯಲ್ಲಿ ಅವರ ಒಂದು ಟೈಮಲ್ಲಿ ವಿಜಯನಗರ ಎಂಪೈರ್ ಎಷ್ಟಿತ್ತು? 16ನೇ ಶತಮಾನದಲ್ಲಿ. ಸೊ ಇಷ್ಟು ಸಹ ಏನಿತ್ತು ಈ ಒಂದು ಪ್ಲೇಸಸ್ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ, ಇದು ವಿಜಯನಗರ ಒಂದು ಸಾಮ್ರಾಜ್ಯವಿತ್ತು. ದೆನ್ ಇನ್ 1522 CE he recaptured Raichur from king of Adil Shah ಇಸ್ಮಾಯಿಲ್ ಆದಿಲ್ ಖಾನ್. ಸೊ ಮತ್ತೆ 1522ರಲ್ಲಿ ರಾಯಚೂರು ಏನು ಕ್ಯಾಪ್ಚರ್ ಮಾಡಿದ್ದು ಅದು ಮತ್ತೆ ಆದಿಲ್ ಶಾ ಅಂತ ಕ್ಯಾಪ್ಚರ್ ಮಾಡಿತ್ತು. ಇವರು ಮತ್ತೆ ಅದನ್ನು ರೀಕ್ಯಾಪ್ಚರ್ ಮಾಡ್ತಾರೆ. ಯಾರಿಂದ? ಕಿಂಗ್ ಆಫ್ ಆದಿಲ್ ಶಾ ಇಸ್ಮಾಯಿಲ್ ಆದಿಲ್ ಖಾನ್. ಲೇಟರ್ ಹಿ ಕ್ಯಾಪ್ಚರ್ಡ್ ಕಲಬುರ್ಗಿ, ಬೀದರ್ ಫೋರ್ಟ್ಸ್. ನಂತರ ಕಲಬುರ್ಗಿ ಮತ್ತು ಬೀದರ್ನ ಒಂದು ಕೋಟೆಗಳು ಸಹ ಇವರಿಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಈ ಗಾಟ್ ರಿಲೀಸ್ ದ ಸನ್ ಆಫ್ ಕಿಂಗ್ ಹೂ ವಾಸ್ ಇಂಪ್ರಿಸನ್ಡ್ ಬೈ ದಿ ಬಹಮನಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ರಿಸಾರ್ಟೆಡ್ ಹಿಮ್ ಟು ಪವರ್ ಇನ್ ದ ಬೀದರ್. ಸೊ ಬಹಮನಿ ಪ್ರೈಮ್ ಮಿನಿಸ್ಟರ್ ಏನು ಇಂಪ್ರಿಸನ್ ಮಾಡಿದ್ದ ಅವರ ಒಂದು ರಾಜನ ಒಂದು ಮಗನಿಗೆ, ಅವ್ರಿಗೂ ಸಹ ಇವ್ರು ಏನು ಮಾಡ್ತಾರೆ, ರಿಲೀಸ್ ಮಾಡಿಸ್ತಾರೆ. ಅದೇ ರೀತಿಯಾಗಿ ಬೀದರ್ನ ಪವರ್ ಅವರಿಗೆ ಇಲ್ಲಿ ಕೊಡ್ತಾರೆ. ಫಾರ್ ದಿಸ್ ಹಿ ಗಾಟ್ ದ ಟೈಟಲ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಸೊ ಆ ಒಂದು ರಾಜನ ಮಗನಿಗೆ ರಿಲೀಸ್ ಮಾಡೋದಕ್ಕೋಸ್ಕರ, ಯಾರಿಂದ? ಬಹಮನಿ ಪ್ರೈಮ್ ಮಿನಿಸ್ಟರಿಂದ, ಮತ್ತು ಅವರಿಗೆ ಪವರ್ ಕೊಟ್ಟಿರೋ ಒಂದು ಕಾರಣದಿಂದ ಇವರಿಗೆ ಏನು ಟೈಟಲ್ ಸಿಗುತ್ತೆ? ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಸೊ ದ ಟೈಟಲ್ ಗಿವನ್ ಟು ದ ಕೃಷ್ಣದೇವರಾಯ ಈಸ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. Vijayanagara kingdom was expanded in all 4 directions at the time of the death in 1529 CE. ಸೊ ಈ ಒಂದು ಕೃಷ್ಣದೇವರಾಯನ ಒಂದು ಡೆತ್ ಯಾವಾಗ? 1529. ವೆನ್ ಡಿಡ್ ಕೃಷ್ಣದೇವರಾಯ ಡೈಡ್? ದ ಕಿಂಗ್ ಕೃಷ್ಣದೇವರಾಯ ವಾಸ್ ಡೈಡ್ ಇನ್ 1529 CE. ಸೊ ಈ ಒಂದು ಟೈಮಲ್ಲಿ 4 ದಿಕ್ಕಿನಲ್ಲಿ ಏನು ವಿಸ್ತಾರವಾಗಿ ವೈಡಾಗಿ ಏನಾಗಿತ್ತು, ಈ ಒಂದು ವಿಜಯನಗರ ಸಾಮ್ರಾಜ್ಯ ಎಕ್ಸ್ಪ್ಯಾಂಡ್ ಇಲ್ಲಿ ಆಗಿತ್ತು. ದೆನ್ ಡೊಮಿಂಗೋ ಪೇಸ್ who visited his kingdom stated Krishnadevaraya was the soft person with a strong body in his book. ಸೊ ಡೊಮಿಂಗೋ ಪೇಸ್ ಎನ್ನುವ ಒಂದು ಆಥರ್ ಏನು ಮಾಡ್ತಾನೆ, ಯಾರು ಈ ಒಂದು ಕಿಂಗ್ಡಮ್ನ ವಿಸಿಟ್ ಮಾಡಿದ್ದ ಅವ್ರಿಗೆ ಹೇಳ್ತಾನೆ, ಕೃಷ್ಣದೇವರಾಯ ಸಾಫ್ಟ್ ಪರ್ಸನ್. ಕೃಷ್ಣದೇವರಾಯ ಏನಿದೆ ಇವರು ಮೃದು ವ್ಯಕ್ತಿ, ಮೃದುವಾದ ಒಂದು ಮನಸ್ಸುಳ್ಳ ವ್ಯಕ್ತಿ, ದೊಡ್ಡ ಮನಸ್ಸಿನ ವ್ಯಕ್ತಿ ವಿತ್ ದ ಸ್ಟ್ರಾಂಗ್ ಬಾಡಿ, ಸಾಫ್ಟ್ ಪರ್ಸನ್ ವಿತ್ ದ ಸ್ಟ್ರಾಂಗ್ ಬಾಡಿ ಅನ್ನುವಂಥ ಒಂದು ಏನು ಲೈನ್ ಏನು ಮಾಡ್ತಾರೆ ಇವರಿಗೆ ಇಲ್ಲಿ ಕೊಡ್ತಾರೆ. ನಂತರ ಬರುವುದು ರಕ್ಕಸ ತಂಗಡಿ ಬ್ಯಾಟಲ್. ಸೊ ನಾವು ಆವಾಗಲೇ ನೋಡಿದ್ವಿ, ಈ ಒಂದು ರಕ್ಕಸ ತಂಗಡಿ ಯುದ್ಧ ಏನಿದೆ, ಈ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಅಂತ್ಯ ಕಾಣುವಂತಹ ಒಂದು ಯುದ್ಧ ಆಗಿರುತ್ತೆ. ಸೊ ಇದರ ಬಗ್ಗೆ ತಿಳಿತಾ ಹೋಗೋಣ. ಆಫ್ಟರ್ ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಆ್ಯಂಡ್ ಸದಾಶಿವರಾಯ ರೂಲ್ಡ್ ವಿಜಯನಗರ. ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಮತ್ತು ಸದಾಶಿವರಾಯ ಎಂಬ ರಾಜರು ಏನು ಮಾಡ್ತಾರೆ, ವಿಜಯನಗರ ಸಾಮ್ರಾಜ್ಯನ ಒಂದು ರೂಲಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಡೇಟ್ಸ್ ಕೊಟ್ಟಿದ್ದಾರೆ
530ರಿಂದ 542ವರೆಗೂ, 1530ರಿಂದ 1542ವರೆಗೂ. ಅದೇ ರೀತಿ ಸದಾಶಿವರಾಯ 1543ರಿಂದ 1565ರವರೆಗೂ. ಸಿನ್ಸ್ ಸದಾಶಿವರಾಯ ವಾಸ್ ಎ ಮೈನರ್ ಆ್ಯಂಡ್ ಅನೇಬಲ್ ಟು ರೂಲ್, ರಾಮರಾಯ ಆಫ್ ಅರವಿಡು ಡೈನಸ್ಟಿ, son-in-law of Krishnadevaraya, took the whole responsibility of the administration. ಸೊ ಸದಾಶಿವರಾಯ ಇನ್ನೂ ಮೈನರ್ ಆಗಿರೋದ್ರಿಂದ, ಚಿಕ್ಕವನಾಗಿರೋದ್ರಿಂದ ಕೃಷ್ಣದೇವರಾಯನೊಂದು ಅಳಿಯರಾದ ರಾಮರಾಯ, ಅರವಿಡು ಡೈನಸ್ಟಿಯ ರಾಮರಾಯ ಏನು ಮಾಡ್ತಾರೆ, ಪ್ರತಿಯೊಂದು ಯಾವುದು ವಿಜಯನಗರ ಸಾಮ್ರಾಜ್ಯದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ, ಅದರ ಒಂದು ಆಡಳಿತವನ್ನು ತಗೊಳ್ತಾರೆ. His diplomacy expanded Vijayanagara kingdom and made it rich. The number of enemies also increased. ಸೊ ಇವರ ಒಂದು ಐಡಿಯಾಸ್, ಇವರ ಒಂದು ಏನು ಸ್ಟ್ಯಾಂಡ್ ತಗೊಳ್ತಿದ್ರು, ಪ್ರತಿಯೊಂದು ಸಹ ಏನಾಯಿತು, ವಿಜಯನಗರ ಕಿಂಗ್ಡಮ್ನ ತುಂಬ ರಿಚ್ ಆಗಿ ಮಾಡ್ತು. ವಿಜಯನಗರ ಸಾಮ್ರಾಜ್ಯ ಏನು ಮಾಡ್ತು, ತುಂಬ ಏನಾಯಿತು, ಸಂಪತ್ತು ಭರಿತ ಒಂದು ಸಾಮ್ರಾಜ್ಯವಾಯಿತು. ಅದೇ ರೀತಿಯಾಗಿ ಅದರ ಒಂದು ಶತ್ರುಗಳ ಸಹ ಏನಾಯಿತು, ಇಲ್ಲಿ ಇನ್ಕ್ರೀಸ್ ಆಯ್ತಾ ಹೋಯಿತು. ಡೆಕ್ಕನ್ ಸುಲ್ತಾನೇಟ್ಸ್ ವರ್ ಅಟ್ಯಾಕಿಂಗ್ ವಿಜಯನಗರ ಆಫನ್. ಸೊ ಅವಾಗ ಏನು ಮಾಡ್ತಾ ಇದ್ರು, ಡೆಕ್ಕನ್ ಸುಲ್ತಾನೇಟ್ ಸಹ ಏನು ಮಾಡ್ತಾರೆ, ವಿಜಯನಗರ ಸಾಮ್ರಾಜ್ಯವನ್ನು ಅಟ್ಯಾಕ್ ಮಾಡ್ತಾನೆ ಇದ್ರು. ಟು ಅವೆಂಜ್, ರಾಮರಾಯ ಕ್ಯಾಪ್ಚರ್ಡ್ ವಿಜಯಪುರ ಆ್ಯಂಡ್ ಗೋಲ್ಕೊಂಡ ಆ್ಯಂಡ್ ದಿಸ್ ಕಾಸ್ ದ ವಾರ್. ಸೊ ಈ ಒಂದು ರಾಮರಾಯನ ವಿರುದ್ಧ ಒಂದು ಏನು ಅವೆಂಜ್ ಮಾಡ್ಕೊಳ್ಳೋಕ್ಕೆ, ಒಂದು ಪ್ರತೀಕಾರ ತೀರ್ಸ್ಕೊಳ್ಳೋಕ್ಕೆ ಏನು ಮಾಡಿದ್ರು, ಅವರು ವಿಜಯಪುರ ಮತ್ತು ಗೋಲ್ಕೊಂಡನ ಏನು ಮಾಡಿದ್ರು, ಇವರು ಕ್ಯಾಪ್ಚರ್ ಮಾಡಿಕೊಂಡ್ರು. ಯಾರು, ಡೆಕ್ಕನ್ ಸುಲ್ತಾನ್ಸ್. ಸೊ ಇಲ್ಲಿ ಈ ಒಂದು ಏನು ಕ್ಯಾಪ್ಚರ್ ಮಾಡ್ತಾರೆ, ಇದು ಯುದ್ಧಕ್ಕೆ ಒಂದು ಕಾರಣ ಆಯಿತು. ಆಲ್ sultanates united themselves with jealousy and hatred on the growth and richness of ವಿಜಯನಗರ ಕಿಂಗ್ಡಮ್. ಸೊ ಎಲ್ಲ ಸಲ್ತನೇಟ್ ಸಾಮ್ರಾಜ್ಯಗಳು ಏನಾದವು, ಎಲ್ಲ ಒಗ್ಗಟ್ಟಾಗಿ ಏನು ಮಾಡ್ತಾರೆ, ಅವರ ಒಂದು ಹೊಟ್ಟೆ ಕಿಚ್ಚು, ಈ ವಿಜಯನಗರ ಸಾಮ್ರಾಜ್ಯ ಎಷ್ಟು ಒಂದು ಸಂಪದ್ಭರಿತವಾಗಿದೆ, ಇದು ಎಷ್ಟು ಗ್ರೋತ್ ಆಗ್ತಾ ಇದೆ, ಎಷ್ಟು ಬೆಳೀತಾ ಇದೆ ಅನ್ನೋದನ್ನು ನೋಡಿ ಅವರಿಗೆ ಏನು ಹೊಟ್ಟೆ ಕಿಚ್ಚು ಬಂದು, ಅವರ ಏನು ಹೇಟ್ರೆಡ್ನೆಸ್ ಬಂತು, ಅವ್ರ ಮೇಲೆ ಏನು ಶತ್ರುತ್ವವನ್ನು ಹುಟ್ಕೊಂತು. ದೆನ್ ದೇ ಹ್ಯಾಡ್ ಪೊಲಿಟಿಕಲ್ ಡಿಫ್ರೆನ್ಸಸ್ ಇನ್ ಬಿಟ್ವೀನ್ ದೆಮ್, ಬಟ್ ಟು ಡಿಫೀಟ್ ವಿಜಯನಗರ ದೇ ಯುನೈಟೆಡ್. ಸೊ ಅವರಲ್ಲಿ ಆ ಒಂದು ಏನು ಸಲ್ತನೇಟ್ಸ್ ಮಧ್ಯೆ ಏನೇ ಒಂದು ಅಡೆತಡೆ ಇದ್ರು, ಅವ್ರ ಮಧ್ಯೆ ಯಾವುದೇ ರೀತಿಯಾದಂಥ ಒಂದು ಏನು ಒಡಕು ಇದ್ರೂ ಇವ್ರೇನು ಮಾಡಿದ್ರು, ಎಲ್ಲರೂ ಒಂದಾದರು. ಏನಕ್ಕೋಸ್ಕರ, ವಿಜಯನಗರವನ್ನು ನಾವಿಲ್ಲಿ ಸೋಲಿಸಬೇಕು, ವಿಜಯನಗರ ಸಾಮ್ರಾಜ್ಯನ ನಾವಿಲ್ಲಿ ಎಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವರಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ, ಏನೇ ಒಗ್ಗಟ್ಟಿಲ್ಲ ಅಂದರೂ ಸಹ ಏನು ಮಾಡಿದರು, ಅವರು ಒಂದಾದರು. ನಂತರ ಆನ್ 23rd January of 1565, the Rakkasa-Tangadi war began between united army of sultans and the army of Vijayanagara on the bank of Krishna river, and Ramaraya died in the war. So when did Rakkasa-Tangadi war began? On 23rd January of 1565. ಇಲ್ಲೇನಾಯಿತು, ರಕ್ಕಸ ತಂಗಡಿ ವಾರ್, ಇಲ್ಲಿ ಯುದ್ಧ ಸ್ಟಾರ್ಟ್ ಆಯಿತು. ಎಲ್ಲಿ, ಕೃಷ್ಣ ನದಿಯ ಒಂದು ಬ್ಯಾಂಕ್, ಒಂದು ದಂಡೆಯಲ್ಲಿ. ಈ ಒಂದು ಯಾರ ಮಧ್ಯ, ಎಲ್ಲ ಒಗ್ಗಟ್ಟಾದ ಸುಲ್ತಾನಿಸನ ಆರ್ಮಿ, ಸುಲ್ತಾನರ ಎಲ್ಲ ಆರ್ಮಿ ಮತ್ತು ಒಗ್ಗಟ್ಟಾದ ಆರ್ಮಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಇಬ್ಬರ ನಡುವೆ ಏನಾಯಿತು, ಇಲ್ಲಿ ಯುದ್ಧ ಸ್ಟಾರ್ಟ್ ಆಯಿತು. ಎಲ್ಲಿ, ಕೃಷ್ಣ ರಿವರಿನ ಒಂದು ದಂಡೆಯಲ್ಲಿ. ಸೊ ಈ ಒಂದು ಯುದ್ಧದಲ್ಲಿ ರಾಮರಾಯ ಅವರಿಲ್ಲಿ ಸತ್ತು ಹೋಗ್ತಾರೆ. ಸುಲ್ತಾನ್ಸ್ ಲೂಟೆಡ್ ವಿಜಯನಗರ. ಸೊ ಪೂರ್ತಿ ವಿಜಯನಗರ ಏನು ಮಾಡ್ತಾರೆ, ಸುಲ್ತಾನ್ಸ್ನ ಲೂಟಿ ಮಾಡ್ತಾರೆ. ತಿರುಮಲ ಆ್ಯಂಡ್ ವೆಂಕಟ, ಸನ್ಸ್ ಆಫ್ ರಾಮರಾಯ, ಹೂ ಎಸ್ಕೇಪ್ಡ್ ಫ್ರಮ್ ವಾರ್, ರ್ಯಾನ್ ಅವೇ ಟು ಪೆನ್ಕೊಂಡ. ಸೊ ತಿರುಮಲ ಮತ್ತು ವೆಂಕಟ, ರಾಮರಾಯನ ಮಕ್ಕಳಾದರೆ ಇವರೇನು ಮಾಡ್ತಾರೆ, ಈ ಒಂದು ಯುದ್ಧದ ನಡುವೆ ಎಸ್ಕೇಪ್ ಆಗ್ತಾರೆ. ಎಲ್ಲಿಗೆ ಹೋಗ್ತಾರೆ, ಎಸ್ಕೇಪ್ ಆಗಿ ಪೆನ್ಗೊಂಡ ಇಲ್ಲಿ ಹೋಗ್ತಾರೆ. ನಂತರ ಅರವಿಡು ಡೈನಸ್ಟಿ ಸ್ಟಾರ್ಟೆಡ್ ದ ರೂಲಿಂಗ್ ಫ್ರಮ್ 1570 to 1646 by making ಪೆನ್ಕೊಂಡ, ಚಂದ್ರಗಿರಿ ಆ್ಯಂಡ್ ಲೇಟರ್ ವೆಲ್ಲೂರ್ ಆಸ್ ದೇರ್ ಕ್ಯಾಪಿಟಲ್ಸ್. ಸೊ ಹೋಗಿ ಅಲ್ಲೇನು ಮಾಡ್ತಾರೆ, ನೆಕ್ಸ್ಟ್ ಅರವಿಡು ಡೈನಸ್ಟಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ 1570 1646ವರೆಗೂ ಪೆನ್ಗೊಂಡ, ಚಂದ್ರಗಿರಿ, ನಂತರ ವೆಲ್ಲೂರ್ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಈ ಒಂದು ಆಳ್ವಿಕೆ ನಡೀತಾ ಹೋಗ್ತದೆ. ಬೈ ದಿಸ್ ವಾರ್, ಫೀಡಲ್ ಚೀಫ್ಸ್ ಆಫ್ ಮೈಸೂರು, ಕೆಳಡಿ, ಚಿತ್ರದುರ್ಗ, ಯಲಹಂಕ ಆ್ಯಂಡ್ ಸುರಪುರ ಬಿಕೇಮ್ ಇಂಡಿಪೆಂಡೆಂಟ್ ರೂಲರ್ಸ್ ಇನ್ ಕರ್ನಾಟಕ.
ಮೊದಲೇನಿತ್ತು, ಎಲ್ಲರೂ ಸಹ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿದ್ದರು. ಸೊ ಈ ಒಂದು ಯುದ್ಧದ ನಂತರ ಮೈಸೂರಿನ ಕೆಳಡಿ, ಚಿತ್ರದುರ್ಗ, ಯಲಹಂಕ ಮತ್ತು ಸುರಪುರದ ಒಂದು ಮುಖ್ಯ ವ್ಯಕ್ತಿಗಳು ಏನಿದ್ರು, ಫೀಡಲ್ ಚೀಫ್ಸ್, ಅಲ್ಲಿನ ಒಂದು ರಾಜರು ಏನಿದ್ರು, ಎಲ್ಲರೂ ತಮ್ಮ ತಮ್ಮ ರಾಜ್ಯಗಳನ್ನು ಇಲ್ಲಿ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ಅವರೇ ಸಹ ರೂಲ್ ಮಾಡೋಕ್ಕೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದರು. ಸೊ ದಿಸ್ ಈಸ್ ದ ಇದು ವಿಜಯನಗರ ಸಾಮ್ರಾಜ್ಯ ಒಂದು ಸ್ಥಾಪನೆ. ಅದೇ ರೀತಿ ಅದರ ಒಂದು ಅಲ್ಲಿರುವಂಥ ಮುಖ್ಯ ರಾಜಗಳು, ವಿಜಯನಗರ ಸಾಮ್ರಾಜ್ಯ ರಾಜಧಾನಿಯಿಂದ ಹಿಡಿದು ಇಲ್ಲಿ ಈ ಒಂದು ಬ್ಯಾಟಲ್ ಯಾವುದು, ರಕ್ಕಸ ತಂಗಡಿ, ಈ ಒಂದು ವಾರಿನ ಮೂಲಕ ಈ ಒಂದು ವಿಜಯನಗರ ಸಾಮ್ರಾಜ್ಯನ ನಾವಿಲ್ಲಿ ಡಿಕ್ಲೈನ್ ಆಗಿರೋದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋಲಿ, ನೆಕ್ಸ್ಟ್ ಕ್ಲಾಸಲ್ಲಿ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ವಿಜಯನಗರ ಎಂಪೈರ್ ಇನ್ನು ಮುಂತಾದವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.